ತಪ್ಪಿಸ್ಕೊಂಡು ಅಡ್ಡಾಡ್ತೀವಿ ಮಗನ. ಪುಷ್ಪರಾಜ್ ಇದಕ್ಕೆಲ್ಲ ಕಡಿಮೆ ಇಲ್ಲ. ಏನ್ಲಿ ಏನ್ ಪಕ್ಕಿರಣ್ಣ, ಐರನ್ ಅಂಗಿ ಐರನ್ ಪ್ಯಾಂಟ್ ಹೆಂಗ ಕಣ್ಣಿಗೆ ನೋಡಕ್ ಹೊಂಟೀನಿ ಮತ್ತೆ. ನಾ ಯಾವಾಗಲೂ ಹಿಂಗಾರಲ್ಲಿ ಮಗನ. ನಾನು ಇದಕ್ಕನ್ನೇ ನೋಡಕಂತಿ ನೋಡು. ಸೆರೆ ಉದ್ರಿ 4,000 ಮೇಲೆ ಆಗೈತಿ. ಯಾವಾಗ ಕೊಡವ ರೊಕ್ಕ ಕೊಡ್ಬೇಕಾಗತ್ತ ಅಂತ ಹೇಳಿ ತಪ್ಪು ಸಡ್ಡಾಡ್ತಿ ಮಗನ. ಕೊಡ್ಲೆ ಈಗಿಂದೀಗ ಬೇಕು ನನಗೆ, ಈಗ ಬೇಕು ನನಗೆ ಕೊಡ. ಅಲ್ ಪಕ್ಕಿರಣ್ಣ ಈಗಿಂದೀಗ ತಂದು ಕೊಡಂದ್ರ ನಾ ಎಲ್ಲಿಂದ ತಂದು ಕೊಡ್ಲಿ? ನಂಗೊಂದು ಸ್ವಲ್ಪ ಟೈಮ್ ಕೊಡ್ತೇನೆ. ಯಾವಾಗ ಕೊಡ್ತಿ ಹೇಳ? ಆದಷ್ಟು ಬೇಗ ಕೊಡ್ತೇನೆ. ನಂದೇನ ನಿನಗತ್ತೇನ ತುಡುಗ್ ಬಿಸ್ನೆಸ್ ಐತೆ ಅಂತ ಮಾಡಿ ನಾನು ತುಡುಗಂತಿ. ಹಾಕ್ ಪಕ್ಕಿರಣ್ಣ, ಇನ್ನೊಂದು 4 ಹಾಕಂಗ. ಯಾಕವಾ ನಿನಗೇನು ಮಾಡಿ ನೀವ? ಪಕ್ಕಿರಣ್ಣ ಇವ ಅದಾನಲ್ಲ ಮೊನ್ನೆ ನನ್ನ ಬಣವಿ ಸಂದಿ ಕರ್ಕೊಂಡು ಹೋಗ್ಯಾನ. ಪಕ್ಕಿರಣ್ಣ ನಾ ಪೂರ್ತಿ ಹೇಳದ್ರ ಕೇಳ್ರಿ. ಪೂರ್ತಿ ಹೇಳ್ತೀಯ ಬೇ? ಹೇಳು ಹೇಳು ಹೇಳು. ಮೊನ್ನಿವ ನನ್ನ ಬಣವಿ ಸಂದಿ ಕರ್ಕೊಂಡು ಹೋಗಿ ಆ ಫೈನಾನ್ಸ್ ಅವ ನನ್ನ ಐಫೋನ್ ಕಿತ್ಕೊಂಡು ಹೋಗೋಂಗ್ ಮಾಡ್ಯಾನ. ಯಾವ ಬಣವಿ ಸಂದಿ, ಯಾವ ಫೈನಾನ್ಸು, ಯಾವ ಮೊಬೈಲು, ಯಾವ್ದು ಏನಿದೆ ಸ್ವಲ್ಪ ತಿಳಿಯಂಗೆ ಹೇಳಿದೆ. ಪಕ್ಕಿರಣ್ಣ ನಾನು ಸಾಲ ಮಾಡಿದ್ದೆ. ಅದ್ರ ನೀ ಫೇಮಸ್ ಅಂತಲ್ಲ ಗೊತ್ತೈತಿ ನನಗೆ. ಪೂರ್ತಿ ಹೇಳು ಮಠ ಕೇಳು ಫೇಮಸ್. ಇಲ್ಲಿ ಕೇಳ್ರಿ ನನ್ನ ಮಾತು. ಹೇಳುವ. ನಾನು ಫೈನಾನ್ಸ್ ಅವ್ರ ಕಡೆ ಸಾಲ ಮಾಡಿದ್ದೆ. ಟೈಮ್ ಟು ಟೈಮ್ ಅವ್ರಿಗೆ ಸಾಲ ಕಟ್ಟಿರ್ಲಿಲ್ಲ ನಾನು ವಾಪಸ್. ಅದಕ್ಕೆ ಅವ್ರು ನಾನು ಹುಡುಕ್ತಾನೆ ಇದ್ರ. ನಾ ಅವ್ರಿಗೆ ಕಣ್ ತಪ್ಪಿಸಿ ಅಡ್ಡಾಡ್ತಾನೆ ಇದ್ದೆ. ಮಣ್ಣು ಮತ್ತೆ ಹುಡ್ಕಾಕ್ ಬಂದಿದ್ದಾವ. ನಾ ಮತ್ತೆ ಕಣ್ ತಪ್ಪಿಸಿದ್ದೆ. ಆದ್ರೆ ಹಲ್ಕಟ್ ಬಾಡ್ಯ ಬಣವಿ ಸಂದಿಗೆ ಹೋಗಿ ಡೊಕ್ಕಸ್ಕೊಳ್ಳೋಣ ಬಾ ಅಂತ ಕರ್ಕೊಂಡು ಹೋದ್ನ. ಆ ಫೈನಾನ್ಸ್ ಅವ್ರು ನನ್ನ ಐಫೋನ್ ಕಿತ್ಕೊಂಡ ಹೋಗ್ಯಾನ. ನೋಡುವ, ಸಾಲ ಕೊಟ್ಟವ ವಸೂಲಿ ಮಾಡಕ್ ಬಂದಾಗ ಮನಿ ಬಿಟ್ಟು ಹೊರಗೆ ಬರಬಾರ್ದು. ಅಯ್ಯ ಪಕ್ಕಿರಣ್ಣ, ನಮ್ಮ ಸಾಲ ವಸೂಲಿ ಮಾಡಕ್ ಬರ್ತಲ್ಲ ಅದೇನದು ಹಗರಿಲ್ಲದು. ಹಿತ್ತಲ್ ಬಾಕ್ಲ, ಅಡಿಗೆ ಮನೆ, ದೇವ್ರ ಕೋಣೆ, ಬಾಚ್ಲ ಎಲ್ಲಾನು ಅಡ್ಡಾಡ್ತೈತಿ. ಅಷ್ಟ ಯಾಕ ಅಟ್ಟನು ಹುಡುಕ್ ನೋಡ್ತೈತನ. ಮೊನ್ನೆನೂ ಬಂದಿತ್ತಲ್ಲ ಹಿತ್ತಲ್ ಬಾಕಲ್ದಾಗ ಹಾದು ಬಂದು ಹುಡ್ಕ್ಯಾಡಕತ್ತೆ. ನಾ ಆದ್ರೂ ತಪ್ಪಿಸ್ಕೊಂಡು ಹೋಗಿದ್ದೆ. ಈ ಊರ್ ಹಲ್ಕಟ್ಟು ಬಾಡಿ ಅದನ್ಲ ಇವನ್ ಮಾತು ಕೇಳಿ ಆ ಬಣವಿ ಸಂದಿಗೆ ಹೋಗಿ ಅವ್ನ ಕೈ ಸಿಕ್ಬಿಟ್ಟು ನೋಡಿ. ನಾನು ಸಾಲ ಕೊಟ್ಟವ ಮನಿ ಒಳಗೆ ಬಂದಿದ್ದಲ್ದ ಐಫೋನ್ ಕಿತ್ಕೊಂಡು ಹೋಗ್ಯಾನ. ಇದು ಆಸ್ ಪರ್ ಸಾಲಗಾರರ ಆ್ಯಕ್ಟ್ 1947 August 14 ಮಿಡ್ನೈಟ್ ಪ್ರಕಾರ ಮನಿ ಒಳಗೆ ಬರಬಾರ್ದು, ಯಾವುದೇ ಸಾಮಾನ ಕಿತ್ಕೊಂಡು ಹೋಗಬಾರ್ದು. ಅವನ ನಂಬರ್ ಏನಾರ ಐತನಮ್ಮ? ಐತನಾ? ಅವ್ರ ಹೆಸರೇನು ಬೇ? ಮೈಕ್ರೋ ಫೈನಾನ್ಸ್ ಮನೋಹರ. ಮನೋಹರ. ನೀವು ಸ್ವಲ್ಪ ಸುಮ್ಮನೆ ರೀ. ಹಲೋ, ಮೈಕ್ರೋ ಫೈನಾನ್ಸ್ ಮನೋಹರ್ ಅವರ? ಹೌದ್ರಿ, ನಾನು ಮೈಕ್ರೋ ಫೈನಾನ್ಸ್ ಮನೋಹರ್. ಏನು ಸಾಲ ಬೇಕಾಯ್ತೇನ್ರಿ? ಸಾಲ ಆಮೇಲೆ ಕೊಡುವಂತ್ರಿ. ಸ್ವಲ್ಪ ಕಲಗಟ್ಟಿಗೆ ಸ್ಟೇಷನಿಗೆ ಬರ್ರಿ. ಕಲಗಟ್ಟಿಗೆ ಎಲ್ಲೈತ್ರಿ ಸ್ಟೇಷನ್? ಹುಬ್ಬಳ್ಳಿಯಾಗ ಐತಿ, ಕುಂದಗೋಳದಾಗ ಐತಿ. ಲೇ ರೈಲ್ವೆ ಸ್ಟೇಷನ್ ಅಲ್ಲೇ ಪೊಲೀಸ್ ಸ್ಟೇಷನ್. ನಿನ್ನ ಮೇಲೆ ಕಂಪ್ಲೇಂಟ್ ಆಗೈತಿ. ಯಾರು ಕೊಟ್ಟಾರಿಪ್ಪ? ಅದನ್ನೆಲ್ಲ ನಿನಗೆ ಹೇಳೋಕ್ಕಾಗೋದಿಲ್ಲ ಲೇ. ಅಂದರೆ ಫೈನಾನ್ಸ್ನವ್ರು ಅಂದ್ರೆ ದೊಡ್ಡ ಇವ್ರು ಅಂತ ತಿಳ್ಕೊಂಡ್ರಲ್ಲೇ. ಸಾಲ ವಸೂಲಿ ಮಾಡೋ ನೆಪದಾಗ ಮನೆ ಒಳಗೆ ನುಗ್ಗಿದ್ದಂತ ಮತ್ತು ಅತ್ಯಾಚಾರ ಮಾಡೋಕೆ ಪ್ರಯತ್ನ ಪಟ್ಟಿ ಅಂತ. ಹಾಂ ಸರ, ಮನೆಗೆ ಹೋಗಿದ್ದು ಕರೆ ಸರ್. ಅತ್ಯಾಚಾರ ಏನಿಲ್ಲ ಸರ. ಆಕೆ ಮನ್ಯಾಗ ಇರ್ಲಿಲ್ಲ ರೀ ಸರ. ಸಿಕ್ಕಿದ್ರೆ ಮಾಡೇ ಬಿಡ್ತಿದ್ದಲ್ಲ ಸರ. ನಾ ಅಂತವ ಅಲ್ರಿಪ್ಪ, ಸಾಲ ವಸೂಲಿ ಮಾಡೋಕೆ ಅಷ್ಟೇ ಹೋಗಿದ್ದೆ. ಸಾಲ ಕಟ್ಟಿಲ್ಲ ಅಂತಂದ್ರೆ ಕಾನೂನು ಪ್ರಕಾರ ವಸೂಲು ಮಾಡಬೇಕು. ಅದು ಬಿಟ್ಟು ಮನೆ ಒಳಗೆ ನುಗ್ಗಿ ಮೊಬೈಲ್ ಕಸ್ಕೊಂಡು ನಿನ್ನ ಮೇಲೆ FIR ಹರಿದೇನಿ. ನೀನಾಗಲೇ ಸ್ಟೇಷನಿಗೆ ಬಂದರೆ ಚಲೋ, ಇಲ್ಲ ಅಂತಂದ್ರೆ ಮನೆಗೆ ಬಂದು ಒದ್ದು ಹೇಳ್ಕೊಂಬರ್ತೀನಿ ಮಗನ. ಹಾಂ ಸರ, ಹಂಗೆ ಮಾಡಬೇಡ್ರಿಪ್ಪ. ಅವ್ರ ಮೊಬೈಲ್ ಹೊಳ ಕೊಟ್ಟು ಬಿಡ್ತೀನಿ ರೀ. ಮೊಬೈಲ್ ವಾಪಸ್ ಕೊಟ್ರೆ ಅವ್ರ ಮನೆ ಒಳಗೆ ನುಗ್ಗಿದ್ದಿಲ್ಲ, ಅದಕ್ಕೆ ನಿನಗೆ ಜೀವಾವಧಿ ಶಿಕ್ಷೆ ಆಕತಿ. ಸರ, ನಾನು ಜಾಬ್ ಮಾಡೋರಿಪ್ಪ. ಹಂಗೇನಾರು ಆದ್ರೆ ನನ್ನ ಕುಟುಂಬ ಬಿದಿಗೆ ಬರ್ತದೆ ರೀ ಸರ. ಸರ, ಅವ್ರ ಮನೆ ಒಳಗೆ ಹೋಗಿದ್ದು ತಪ್ಪಾಗೈತೆ ರೀ ಸರ. ನೀವೇ ಏನಾರು ಮಾಡಿ ಮುಗಿಸ್ರಿ ಸರ. ನೋಡಪ್ಪ, ಇದು ನನಗಷ್ಟೇ ಗೊತ್ತಾಗಿದ್ರೆ ನಾ ಮುಗಿಸ್ತಿದ್ದೆ. ಇದು ಮ್ಯಾಲಿನ ಸಾಹೇಬ್ರ ಮಟ್ಟ ಹೋಗೈತಿ. ಸಾಹೇಬ್ರು ಮುಗಿಸ್ಬೇಕಂತಂದ್ರೆ ಒಂದು 20,000 ರೂಪಾಯಿ ಖರ್ಚಾಕತಿ. ನಾ ಏನಾರ ಹೇಳಿ 10,000ಕ್ಕೆ ಮುಗಿಸ್ತೀನಿ. ಈ ನಂಬರಿಗೆ 10,000 ರೂಪಾಯಿ ಫೋನ್ಪೇ ಮಾಡಿಬಿಡ. ಹಾಂ, ಅಕೌಂಟ್ದಾಗ ಬರೀ 6,000 ರೂಪಾಯಿ ಅದಾವ ರೀ ಸರ. ಅಷ್ಟಕ್ಕೆ ಮುಗಿಸ್ಕೊಡ್ರಿ ಸರ. ಆತು ತಗೋ, ಏನಾರು ಮಾಡಿ ಮುಗಿಸ್ತೀನಿ. ಪಾಪ ನೀನು ದುಡ್ಕೊಂತೀನ ಅಂತಿದ್ದಿ ನೋಡ. ಈಗ ಫೋನ್ಪೇ ಮಾಡಿಬಿಡು. ಇನ್ನೊಮ್ಮೆ ಇಂಥ ಕೇಸ್ ಏನಾರ ನಿನ್ನ ಮೇಲೆ ಬಂತಪ್ಪ ಅಂತಂದ್ರೆ ನೋಡ
ನಿನ್ನ ಮಗನ ಏನು ಕೌಂಟರ್ ಮಾಡಿಬಿಡ್ತೀನಿ ಹಾಂ ಫೋನ್ ಹಿಡಿಯೋ ರೊಕ್ಕಾಕ ಆತ್ರಿ ಸರ್ ಈಗ ರೊಕ್ಕ ಈಗ ಹಾಕೇ ಬಿಡ್ತೇನೆ ನೋಡ್ರಿ ಸರ್. ಇದು ಒಳ್ಳೆ ಫಜೀತಿ ಆತಲ್ಲ ಮರೆ, ಹಾಕೇ ಬಿಡೋನಿಲ್ಲ. ಅಣ್ಣ ನಾನು ಫೋನ್ ಕೊಡ್ತಾರಂತ? ಗ್ಯಾರಂಟಿ ಕೊಡ್ತಾನೆ ಬೇ. ನಾಳೆ ಬೆಳಗ್ಗೆ ನಿನ್ನ ಫೋನು ನಿನ್ನ ಕೈಯಾಗಿರ್ತೈತೆ ನೋಡ್ಬೇಕಾರೆ. ಜಮಾ ಆತನ? ಜಮಾ ಆತು ನೋಡುವ, ರೊಕ್ಕನ ಬಂತು, ನಿನ್ನ ಪ್ರಾಬ್ಲಮ್ಮು ಸಾಲ್ವ್ ಆದಂಗೆ ಆತು ಅಂದಂಗೆ. ಹೆಂಗಿತ್ತು ನನ್ನ ಪೊಲೀಸ್ ಮಾತು? ಹಾಂ ಪಕ್ಕಿರಣ್ಣ ನಿಮ್ಮದು ಭಂಡದ ಬಿಡ್ರಿ, ಆ್ಯಕ್ಟಿಂಗ್ ಅಂತೂ ಮಸ್ತಿತ್ತು. ಹೌದಲ್ಲ ಮಾವ ನೀನು ಬಿಡು ಫುಲ್ಲು ಫೇಮಸ್. ಮಾವನ ಬೇಡಲೇ ಪಕ್ಕಿರಣ್ಣ, ಮತ್ತು ಇದ್ರಾಗ ನಂದು ಪಾಲ್ ಐತಿಲ್ರಿ? ನಿಂದ ಹಾಂ ಪಾಲ ಹ್ಞೂ ಅಣ್ಣ. ಇದ್ರಾಗ ಎಲ್ಲಿದ್ದೆ ವಯಸ್ಸಿನ ಏನೋ ಹುಡುಗಿ ಸಮಸ್ಯೆ ಆಗೈತೆ ಅಂತೇಳಿ ನಾನು ಬಂಡ್ ಧೈರ್ಯ ಮಾಡಿ ಪೊಲೀಸ್ರಂಗೆ ಮಾತಾಡಿ ನೀನು ಫೋನ್ ಕೊಡಿಸಿದ್ರೆ ಪಾಲ್ ಕೇಳ್ತೀಯ? ಹಾಂ ಪಕ್ಕಿರಣ್ಣ ಮತ್ತು ನನಗೂ ಇದ್ರ ಪಾಲ್ ಬೇಕು ನೋಡು. ನಿಂದು ಅಂಗಡಿ ಉದ್ರಿ ಎಷ್ಟಾಗೈತೆ ನೋಡು, ಅಷ್ಟು ಇದ್ರ ಮುರ್ಕೊಂಡು ಉಳ್ದಿದ್ದು ನಂಗೆ ಕೊಟ್ಬಿಡು. ನಿನಗೂ ಪಾಲ ಬಂದ್ಬಿಡು. ಕೊಚ್ಚರಿ ಹಳೆ ಕೊಚ್ಚರಿ ಮಗಲೇ. ಹೋಗು ಮಗನ, ಮೆಂಬರಿಗೆ ಹೇಳಿಲ್ಲಕಂದ್ರ ನನ್ನ ಹೆಸರು ತಲೆಬೇನಿನಲ್ಲ. ಈ ಹಲ್ಕಟ್ ಪಾಡ್ಯ, ಇದನ್ನ ಹೋಗಿ ಮೆಂಬರಿಗೆ ಹೇಳ್ತೀನಿ ಅಂತೆಲ್ಲ. ಎಷ್ಟ ಇದ್ರು ಅವ್ರಿಬ್ರು ಒಂದನ ನೋಡು. ಇನ್ನೊಮ್ಮೆ ಇಂಥ ಕಿತ್ಬಿ ಕೆಲಸ ಮಾಡಿದೆ ಅಂದ್ರೆ ನೆಟ್ಟಿಗಿರೋದಿಲ್ಲ. ಮತ್ತು ತೆಲ್ಬ್ಯಾನಿ ಇದನ್ನ ಹೋಗಿ ಯಾರಿಗೂ ಹೇಳಕ್ಕೆ ಹೋಗಬೇಡ. ಮೊದಲು ನಾ ಸಾಲ ಮಾಡಿ ಗಂಡನ ಬಿಟ್ಟು ಬಂದಾಕೆ ಅಂಥೇಳಿ ಎಲ್ಲರೂ ಮಾತಾಡ್ತಾರೆ. ಮತ್ತು ಇದೇನ್ರ ಹೊರಗೆ ಗೊತ್ತಾತಂದ್ರೆ ಮುಗೀತು. ಮತ್ತು ಚಾರ್ಜ್ ಆಕತ್ ನೋಡು. ಹೆಂಗೈತೆ ಚಾರ್ಜ್? ಫುಲ್ಲು ಚಾರ್ಜ್ ಆತ. ಚಲೋ ಚಾರ್ಜ್ ಮಾಡಿರ್ತು. ಇವತ್ತು ಯಾರ ಮುಖ ನೋಡಿದ್ದೀನಿ ನಾನು, ಬರೀ ಹೊಡೆಸ್ಕೊಳ್ಳೋದಾತ. ನಾ ಯಾವ್ದಾರ ಬದಲು ತಂದು ನೋಡ್ಕೊತೀನಿ ನಾನು. ಆಫೀಸ್ಗೆ ಹೋದ್ರೆ ಆಫೀಸ್ ಕಾಟ, ಮನೆಗೆ ಹೋದ್ರೆ ಮನೆಯಾಗಿನ ಕಾಟ. ಈ ನಡ್ವರ್ಕ್ ಈ ಕಸ್ಟಮರ್ಗೆ ಲೋನ್ ಕೊಡ್ಲಾರ್ದ ಮತ್ತು ಇವು ಕಂಪ್ಲೇಂಟ್ ಸರ ಅಂತಿ ಕರ್ಕೊಂಬಂದೆ ನೋಡ್ರಿ. ತೋರ್ವಾ ನಿನ್ನ ಮೊಬೈಲ್. ಸರ್ ಮನೆಗೆ ಬಂದು ಕೊಡ್ಬೋದಿತ್ತು. ಯವ್ವ ಒಲ್ವಾ, ದೊಡ್ಡ ನಮಸ್ಕಾರ ನಿನಗೆ. ಬರೀ ಸಾಲ ವಸೂಲಿ ಮಾಡಕ್ಕೆ ಬಂದಾಗ ರೇಪ್ ಕೇಸು, ಪೊಲೀಸ್ ಕೇಸು, ಆ ಕೇಸು ಅಂತ ಮಾಡಿರಿ ಒಲ್ವಾನ. ದೊಡ್ಡ ನಮಸ್ಕಾರ ನಿನಗೆ. ಮುಂದಿನ ವಾರದಾಗ ಹೆಂಗಾರ ಮಾಡಿ ನಿಮ್ಮ ಸಾಲ ಕೊಟ್ಬಿಡ್ತೀನಿ ರೀ. ಹುಚ್ಚಮಂಗೆ ಮಾಡಿ ನಮ್ಮನ್ನು. ನಾವು ಆಲೇ ಸಾಲ ಕಟ್ಕೊಂಡೇವೆ. ನಿಮ್ಮ ರೊಕ್ಕ ಹಾಕಿ ನೀವೇ ಕಟ್ಕೊಂಡಿರಿ? ನಮ್ಮ ರೊಕ್ಕ ನಾವು ಹಾಕ್ತೇವೆ ಇಲ್ವಾ? ನಿಮ್ಮ ಅಕೌಂಟ್ದಾಗ ರೊಕ್ಕಿದ್ದು ನೀವು ಸಾಲ ಕಟ್ಟಕ್ಕೆ ನಾಟಕ ಮಾಡಕತ್ತಿದ್ರಿ. ಹೀಗಾಗಿ ನಿಮ್ಮ ಅಕೌಂಟಿಂದನೇ ನಿಮ್ಮ ಸಾಲದ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಿದ್ವಿ. ಸರ್ ಅದು ಪಾಸ್ವರ್ಡ್ ಅದು ಇದು ಅಂತಿರುತ್ತಲ್ರಿ. ನೀವು ಸಾಲ ತೊಗೋಬೇಕಾದ್ರೆ 1500 ರೂಪಾಯಿ ಪ್ರೊಸೆಸಿಂಗ್ ಫೀ ಫೋನ್ಪೇ ಮಾಡಿದ್ರಿ. ಅವಾಗ ನಿಮ್ಮ ಪಾಸ್ವರ್ಡ್ ನೋಡಿಕೊಂಡು ನೆನಪಿಟ್ಕೊಂಡಿದ್ದೆ. ಅಯ್ಯೋ ಶಿವ ಶಿವ, ಒಟ್ನಾಗ ಸುದ್ದ ಆತಿಲ್ರಿ ಈಗ. ಆಂಟಿ ಹಂಗಾರೆ ನಡ್ರಿ ನೀವು. ಬಾಲ ನೀನು. ನಂದು ಸ್ವಲ್ಪ ಕೆಲಸ ಐತಿ, ನಾ ಬರ್ತೇನೆ ನಡ್ರಿ ನೀವು. ಯಪ್ಪ ನಿನಗೆ ಸ್ವಲ್ಪರ ಗೊತ್ತಾಗತ್ತಿಲ್ಲ. ಯಾಕು? ನಿನ್ನೇನು ಪೊಲೀಸ್ ಅಂತ ಫೋನ್ ಮಾಡಿದ್ರಲ್ಲ, ಅವ್ರು ಪೊಲೀಸ್ರಲ್ಲ, ನಿನ್ನ ಮಂಗ್ಯಾನ ಮಾಡ್ಯಾರ. ಮತ್ತು ಯಾರವ್ರ? ನಮ್ಮ ಊರಾಗ ಕಳುಲೆ ಸೇರೆ ಮಾಡ್ತಾನವ. ಅವನ ಹೆಸರು ಪಕ್ಕೀರನಂತ. ಅವನ ನಿನ್ನ ಪೊಲೀಸ್ರಂಗೆ ಮಾತಾಡಿ ನಿನ್ನ 6000 ಹೊಡೆದಾನ ನಿಂದು. ಹಿಂಗೆ ಮಾಡೋಣ ನೋಡಿ. ನಾ ಹೆಂಗೆ ಅವ್ನ ರೊಕ್ಕ ಹೊಡಿತೀನಿ. ಎಲ್ಲೈತನೋ ಅಂಗಡಿ? ಚಾರ್ಜ್ ಆಕತಿ. ಎಲ್ಲ ಸೇರಿ ಒಮ್ಮಿಕ್ಲೆ ಕೊಡ್ತೇನಪ್ಪ. ಆಯ್ತು ಬರ್ರಿ ಹಂಗಾರ ಒಂದು ಅಂಗಡಿ ತೋರಿಸ್ತೇನೆ ನಡಿ. ಯವ್ವ ನಾಳೆ ನಾ ಗಂಡ ಮನೆಗೆ ಹೋಗ್ತೀನಿ. ಒಮ್ಮದ ಮಕ್ಳ ಏನಕ್ಕತ್ ನಿನಗೆ? ನಿಮ್ಮ ಮಾತು ಸಾಯ್ತನ ಹೋಗ್ಬೇಡ ಅಂದ್ರೆ ಹೋಗ್ಬೇಡ. ಗಂಡನ ಬಿಟ್ಟು ಬಂದಾಳ ಅಂಥೇಳಿ ಊರಾಗ ಮಂದಿ ಬಾಯಿಗೆ ಬಂದಂಗೆ ಮಾತಾಡತ್ತಾರ. ಅವು ಹಂಗೆ ಮಾತಾಡ್ತಿರ್ತಾರೆ ಮಂದಿ ಮಾತಿಗೆ ತಲೆ ಕೆಡ್ಸ್ಕೊಂತ ಕುಂದ್ರಂಗಿಲ್ಲ. ಒಲ್ಲೆವಾನ ಹೆಣ್ಣು ಎಲ್ಲಿರ್ಬೇಕು ಅಲ್ಲಿದ್ರನ ಚಂದ. ಊರಾಗ ಮಂದಿ ಒಂಥರ ನೋಡ್ತಾರ ಬೇ. ಅವು ನಾಚಿಗಿಲ್ಲದ್ದು ಹಂಗೆ ನೋಡ್ತಿರ್ತಾವ. ಆದರೂ ಹಿಂಗೆ ತವ್ರ ಮನೆ ಹಿಡ್ಕೊಂಡು ಕುಂದ್ರದು ಸರಿ ಅನ್ಸವಲ್ದು ನನಗೆ. ನನಗೆ ಪಾಠ ಹೇಳೋಷ್ಟು ದೊಡ್ಡಕ್ಕೆ ಆಗಿಬಿಟ್ಟೆನ. ಹೋಗ ಅನ್ಭೋಸ್ ನಿಮ್ಮ ಅತ್ತಿ ಕಾಟ. ಅಲ್ಲೇನು ನಿನ್ನ ನಡೆಯಂಗಿಲ್ಲ. ಕಸ ಮುಸ್ರಿ ಅಡುಗೆ ಮಾಡ್ಕೊತ ಕುಂದ್ರದಾಕತ್ ನೋಡು. ಮತ್ತು ನಾ ಅಷ್ಟು ಮಾಡಲಿಲ್ಲ ಅಂದ್ರೆ ಹೆಂಗೆ ಬೇ? ಅದನ್ನ ಮಾಡ್ಕೊತ ಕುಂತ್ರ ಆ ಮನೆ ಹಿರಿಯತನ ನೀ ಮಾಡೋದು ಯಾವಾಗ? ಸಿಕ್ಕಾಪಟ್ಟೆ ಆಸ್ತಿ ಐತೆ ಅವ್ರದ್ದು. ಒಂದು ಚೂರರ ಬಂಗಾರ ನಿನ್ನ ಮೈ ಮೇಲೆ ಹಾಕ್ಯಾರನ ಅವ್ರು?
ಏನಿದ್ರೇನು ಮೈ ಮೇಲೆ ಬಂಗಾರ ಇಲ್ಲ ತೊಗೊಂಡು ಸುಮ್ಮನೆ ನಾ ಹೇಳ್ದಂಗೆ ಕೇಳ. ಆತಾಳ್ವೆ ನನ್ನ ಗಂಡ ಏನಾರ ಫೋನ್ ಮಾಡಿದ್ನಂದ್ರೆ ಬಂಗಾರ ಹಾಕಿದ್ರೆ ಅಷ್ಟ ಬರ್ತೀನಿ ಅಂತ ಹೇಳ್ಬಿಡ್ತೀನಿ. ಈಗ ಶಾಣೆ ಅದು ನೋಡು, ಹಿತ್ತಲ್ದಾಗ ಅರ್ಬಿ ಇಟ್ಟೇನಿ, ಒಗ್ಯಾಣ ಮಾಡಿ ಹೋಗು. ಎಲ್ಬೇನಿ NRG ಪೇಮೆಂಟ್ ಜಮಾ ಆಗ್ಯಾವ. ಅಗಡಿ ಕಿರಿನ್ಯಾನ ಕರ್ಕೊಂಬಂದು ಸಂಜೆ ಮುಂದೆ ತೆಗಿಸಿವನ್ನ. ಇದ್ರಾಗ ಇವ ತೆಗಿಸ್ಕೊಡಂಗಿಲ್ಲ, ಇವ ಮುಲ್ತಾಪ ಅವ ತೆಗಿಸ್ಕೊಡಂಗಿಲ್ಲ. ಹೋಗಿ ಕೇಳವನ ಯಾವ ಹೊಸದನ್ನು ತೆಗಿಸ್ಕೊಟ್ಟಿಲ್ಲ. ಅಧ್ಯಕ್ಷರ ಯಾರು ನೋಡೋರು? ಏನಂಟಿ? ಅಧ್ಯಕ್ಷರು ಅದಾರಣ್ಣ? ಹಾಂ ಅದಾರ. ಒಂದು ನಿಮಿಷ ಬರ. ಕುಂದಗಳು ಶಿವಲಿದ ಮಗಳು ಬಂದಾಳ. ಗಂಡನ ಬಿಟ್ಟು ತವ್ರ ನೀವು ಒಂದು ಟೆಂಟ್ ಹೊಡ್ಕೊಂಡು ಕುಂತಾಳಲ್ಲ ಹಾಕಿನ ಹಾಕಿ. ಹಾಂ ಹಾಕಿನ ರೀ. ಕರಿಲಿ ಇಲ್ಲಿ ಒಳಗೆ. ಅಂಟಿ ಕರ್ಯಾತಾರ ಬರ್ರಿ ಒಳಗೆ. ಅಧ್ಯಕ್ಷ ನಮಸ್ಕಾರ ರೀ. ಬಾರ್ ಬೇ ಬಾ ಕುಂದ್ರ. ಇರ್ಲಿ ಬಿಡ್ರಿ. ಕುಂದ್ರ ಬೇ. ಚಾ ಮಾಡ್ಬೇಕಂದ್ರೆ ಮನ್ಯಾಗ ಯಾರಿಲ್ಲ. ಹೆಂತಿ ನೋಡಿದ್ರೆ ನಿನ್ನಂಗೆ ತವ್ರ ಮನೆ ಹಿಡ್ಕೊಂಡು ಕುಂತು ಬಿಟ್ಟಾಳ. ತಂಗಿ ಬೇರೆ ಬೆಂಗಳೂರಾಗ ಅದಾಳ. ಚಾ ಆತು ಏನು ಬ್ಯಾಡ ಬಿಡ್ರಿ. ಒಂದು ಸಮಸ್ಯೆ ಆಗಿತ್ತು ರೀ. ಏನಾಗೈತಿ? ನನ್ನ ಗಂಡ ಫೋನ್ ಹಚ್ಚಿ ಬಾಯಿಗೆ ಬಂದಂಗೆ ಬೈಯಾಕತ್ತಾನ್ರಿ. ಅದಲ್ದ ಇವತ್ತು ರಾತ್ರಿ ಬಂದು ನನ್ನ ಸಣ್ಣಗ ಕಡಿತೀನಿ ಅನ್ನಕತ್ತಾನ್ರಿ. ಸುಮ್ಮನೆ ಯಾಕೆ ಹೊಡಿತೀನಿ ಅಂತನವ? ನಿಮ್ಮ ಕಡೆಯಿಂದರು ಏನಾರ ಸಮಸ್ಯೆ ಆಗಿರ್ಬೇಕು. ನಂದೇನೂ ತಪ್ಪಿಲ್ರಿ. ನನ್ನ ಪಾಡಿಗೆ ನಾ ಇದ್ರು ಅವ ಬಾಯಿಗೆ ಬಂದಂಗೆ ಮಾತಾಡ್ತಾನ್ರಿ. ಅಷ್ಟೇ ಅಲ್ದನ ಇವತ್ತು ನಮ್ಮ ಅವ್ವಗೂ ಫೋನ್ ಹಚ್ಚಿ ಹೆಂಗೆ ಬೇಕು ಹಂಗೆ ಬಾಯಿಗೆ ಬಂದಂಗೆ ಒದರಾಡ್ಯಾನ್ರಿ. ಅದಕ್ಕೆ ನಮ್ಮ ಅವ್ವಾರು ಅಧ್ಯಕ್ಷರ ಕಡೆ ಹೋಗವ, ಅವರ ಅವ್ನ ಕರೆಸಿ ಬುದ್ಧಿ ಹೇಳಿ ಬಗೆಹರಿಸ್ತಾರ ಅಂಥೇಳಿ ನಿಮ್ಮ ಕಡೆ ಕಳ್ಸ್ಯಾಳ್ರಿ. ಎಷ್ಟು ದಿನ ಆತ ನೀ ಗಂಡನ ಮನೆ ಬಿಟ್ಟು ಬಂದು? ಈ ಅಮಾಶ್ ಬಂದ್ರೆ 7 ತಿಂಗಳಾತು ನೋಡ್ರಿ. ನಿಮ್ಮವ್ವ ಏನು ಹೇಳೋದಿಲ್ಲ ನಿನಗೆ? ಹೇಳ್ತಾಳ್ರಿ, ನಿಮ್ಮ ಮತ್ತೆ ಸಾಯೋ ಮಟ್ಕ ನೀ ಗಂಡ ಮನೆಗೆ ಹೋಗ್ಬೇಡ ಅಂತ ಹೇಳ್ರಿ ನಮ್ಮವ್ವ. ಮೊದಲು ನಿಮ್ಮ ಅವ್ಗೆ ಬಡಿಬೇಕವ ನಿನ್ನ ಗಂಡ. ಯಾಕ್ರಿ? ಮತ್ತು ಮಗಳಿಗೆ ಬುದ್ಧಿ ಹೇಳಿ ಗಂಡನ ಮನೆಗೆ ಕಳ್ಸೋದು ಬಿಟ್ಟು ಗಂಡನ ಮನೆಗೆ ಹೋಗ್ಬೇಡ ಅಂತಾಳಂದ್ರೆ ಇಂಥ ತಾಯಾರಿ ಇದ್ದಿದ್ದಕ್ಕೆ ಎಷ್ಟೋ ಸಂಸಾರ ಹಾಳಾಗ್ಯಾವ. ನಿನ್ನ ಗಂಡನ ಬಗ್ಗೆ ನನಗೂ ಗೊತ್ತೈತಿ. ಪಾಪ ಬಾಯಿಸ್ತಿದ್ದಂಗೆ ಐತದ. ಒಂದು ಚಟ ಇಲ್ಲ, ಒಂದು ತಲಬಿಲ್ಲ, ತಾನಾತು ತನ್ನ ಕೆಲಸ ಆತು ಅಂತ ಇರ್ತಾನವ. ಅಂಥ ಗಂಡನ ಬಿಟ್ಟು ತಾಯಿ ಮಾತು ಕೇಳ್ಕೊಂಡು ಬಂದು ಕುಂತಿಯಲ್ವೇ? ನೋಡ್ಬೇ, ನೀ ತಿಳ್ದಕ್ಕಿದಿ. ನಿನ್ನ ರೀಲ್ಸ್ ನೋಡ್ತಿರ್ತಾನೆ ನಾನು. ನಿಮ್ಮ ಅವನ ಮಾತು ಕೇಳ್ಕೊಂಡು ಬಂದು ಕುಂತಿ ಅಂದ್ರೆ ಮುಗೀತು, ಹಾಳಾಗಿ ಹೋಗಿ ನೀನು. ನೀವು ಹೇಳೋದು ಕರೆ ಐತೆ ಬಿಡ್ರಿ. ನಮ್ಮ ಅವ್ವನ ಮಾತು ಕೇಳಿ ನಾ ತಪ್ಪು ಮಾಡಿಬಿಟ್ಟೆ. ಈಗ ನೋಡಿದ್ರೆ ನನ್ನ ಗಂಡ ನಾನು ಕಡಿತೀನಿ ಅಂತ ನಿಂತಾನ. ಅವ ಅಂತ ಹುಡುಗಲ್ಲ. ನಿನ್ನ ಗಂಡಗೆ ನಾ ಹೇಳ್ತಾನೆ, ಮೊದಲು ನೀ ಗಂಡನ ಮನೆಗೆ ಹೋಗಕ್ಕೆ ರೆಡಿ ಆಗ. ಆಯ್ತು ತಗೋರಿ, ನೀವು ಹೇಳ್ದಂಗೆ ಕೇಳ್ತೇನೆ. ಏನಾರ ಗದ್ಲಾಗೋಂಗಿತ್ತಂದ್ರೆ ನೀವ ಮುಂದೆ ನಿಂತು ಬಗೆಹರಿಸ್ಬಿಡ್ರಿ. ನಾ ಇನ್ನು ಬರ್ತೀನಿ ರೀ. ಆಯ್ತು ಬಾ. ಮೆಂಬರ ವಾವ್ ಕ್ಯಾ ಬಾತ್ ಹೈ. ಫಸ್ಟ್ ಟೈಮ್ ನೋಡ್ರಿ ನೀವು ಹಿಂಗೆ ಬುದ್ಧಿ ಹೇಳಿದ್ದಂದ್ರೆ. ಇಲ್ಲ ಅಂದ್ರೆ ಯಾವ ಹೆಣ್ಣಾಳ ಕಂಡ್ರೆ ಹಂಗೆ ಕುದ್ರಿ ಅಂತ ಹಾರ್ಸೇ ಬಿಡ್ತಿದ್ರಿ. ಏ ಮಂಗ್ಯಾನಿಕೆ, ನಾ ಏನು ಮನುಷ್ಯ ತಿಳಿದು ಪ್ರಾಣಿ ಅಂತ ತಿಳ್ಕೊನಿನ. ಒಂದೊಂದು ಹಂಗಿರ್ತಾವು, ಹಂಗೆ ಮಾಡಿರ್ತೀವಿ. ಪಾಪ ಈ ಹುಡುಗಿ ಶಾನ್ಯಕ್ಕಿದಾಳ, ಈಗಿಯೂ ಹಂಗೆ ಮಾಡಂದ್ರೆ ಮಾಡೋಕ್ಕತ್ತನ. ಅದಿರಲಿ, ಡಬಾಕು ಊಟ ಮಾಡಿ ಬರೋಂಬಾ. ಮತ್ತು ಎಣ್ಣೆ ಕೊಡಿಸ್ಬೇಕು ನೋಡ್ರಿ. ಅಲ್ಲೇ ಪಕ್ಕಿರನ ಅಂಗಡಿಯಾಗ ತೊಗೊಂಡು ಹೋಗೋಣಂತ ಬಾರಲ್ಲಿ. ಹಾಂ ಆತ್ ಬರ್ರಿ ಹಂಗಾರ. ಯಾರ ಹೊಲ ಯಾರ ಎಮ್ಮೆ ಕಾಯ್ಕೊಂತ ನಾನು ಕುಂತೇನಲ್ಲ.